ನಿಮಗೆಲ್ಲ ಈ ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಂಗೆ ಸ್ವಾಗತ. ಈಗ ಹೇಗೆ IPL ಸಿಗ್ನೇಚರ್ ಟ್ಯೂನು ಎಲ್ಲ ಇತ್ತಲ್ಲ, ಸೊ 1938ರಲ್ಲಿ ಬ್ರಿಟಿಷರು ಒಂದು ಆಲ್ ಇಂಡಿಯಾ ರೇಡಿಯೋ ಸಿಗ್ನೇಚರ್ ಟ್ಯೂನ್ ಮಾಡಿದರು. ಅದು ಇಲ್ಲಿದೆ ನೋಡಿ. ಇದರಲ್ಲಿ ಬೀಚ್ಗೆ ತೊಗೊಂಡು ಹೋಗೋ ಹಾಗೆ ಮಾಡೋದಕ್ಕೆ ಮಾಡಿರೋ ರೇಡಿಯೋ. ಇದ್ರ ಜೊತೆಗೆ ಒಂದು ಬ್ಯಾಟ್ರಿ ಬರ್ತಾ ಇತ್ತು. ಅದೇ ನಾನು ಹೇಳಿದಂಗೆ ರೇಡಿಯೋನ ರಿಸ್ಟೋರ್ ಮಾಡ್ತೇನೆ ನಾನು. ನನ್ನದು ವರ್ಕ್ಶಾಪ್ ಇದು. ಬನ್ನಿ. ಇದು ಗ್ಲೋಬ್ ರೇಡಿಯೋ ಅಂತ 1946-47 ಇದೆಲ್ಲ 1951 ಫಿಲಿಪ್ಸ್ದು ರೇಡಿಯೋಗ್ರಾಮ್ ಅಂತ. ಅಂದರೆ ನಿಮಗೆ ರೆಕಾರ್ಡ್ ಪ್ಲೇಯರು ಪ್ಲಸ್ ರೇಡಿಯೋನೂ ಬರುತ್ತೆ ಇದರಲ್ಲಿ. ನಮಸ್ಕಾರ, ನನ್ನ ಹೆಸರು ಉದಯ್ ಕಲಬುರ್ಗಿ ಅಂತ. ಮೂಲತಃ ಧಾರವಾಡದವ್ರು ನಾವು, ಉತ್ತರ ಕರ್ನಾಟಕದ ಮಂದಿ. ನಿಮಗೆಲ್ಲ ಈ ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಂಗೆ ಸ್ವಾಗತ. ರೇಡಿಯೋ ಅಂದ ತಕ್ಷಣ ನಿಮಗೆ ಮುಂಚೆ ನೆನಪಾಗೋದು ಸಿಗ್ನೇಚರ್ ಟ್ಯೂನು. ಯಾರಿಗಾದ್ರೂ ರೇಡಿಯೋ ಕೇಳಿ ಪರಿಚಯ ಇರೋರಿಗೆ. 1924ರಲ್ಲಿ ಪ್ರಥಮ ರೇಡಿಯೋ ಸ್ಟೇಷನ್ ಶುರು ಆಯಿತು. ಈಗ 100 ವರ್ಷ ಆಯಿತು. ರೇಡಿಯೋಗಳ ಬಗ್ಗೆ ಒಂಥರ ಪ್ರೀತಿ, ಯಾಕಂದರೆ ಅದು ನಮಗೆ ಸಂಸ್ಕೃತಿಯನ್ನು ಕಳಿಸ್ಕೊಟ್ಟಿದೆ. ನಮ್ಮ ಭಾಷೆ ಬಗ್ಗೆ ಅಭಿಮಾನ, ನಾಟಕಗಳು, ಆಮೇಲೆ ಸಮಾಚಾರ, ವಾರ್ತೆಗಳು ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದೆ. ರೈತರಿಗೆ ಸಲಹೆಗಳು ಎಲ್ಲದನ್ನು. ನಾನು ಮೂಲತಃ ಆಕಾಶವಾಣಿ ಧಾರವಾಡ ಕೇಳ್ಕೊಂಡು ಬೆಳೆದರು. ಹೀಗಾಗಿ ನನಗೆ ಒಂದು ಕುತೂಹಲ ಇತ್ತು, ಆ ರೇಡಿಯೋದಲ್ಲಿ ಯಾರಾದರೂ ಚಿಕ್ಕಂದಿನಲ್ಲಿ ಯಾರಾದರೂ ಕೂತ್ಕೊಂಡು ಮಾತಾಡ್ತಾರ ಅನ್ನೋದು. ಹೀಗಾಗಿ ಚಿಕ್ಕಂದಿನಿಂದಲೇ ತುಂಬ ಆಸಕ್ತಿ ಮೂಡಿ ಕಡೆಗೆ ಇವತ್ತು ಈ ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಂ ಅಂತ ಶುರು ಮಾಡಿದ್ದೀನಿ. ಈಗಿನ ಮಕ್ಕಳಿಗೆ ರೇಡಿಯೋಗಳನ್ನು ಪರಿಚಯ ಮಾಡಿಸೋದು, ಆ ಟೈಮಲ್ಲಿ ಹೇಗಿತ್ತು ಅಂತ ತೋರಿಸೋದಕ್ಕೆ ಒಂದು ಸಣ್ಣ ಪ್ರಯತ್ನ. ಕೆಲವೊಂದು ರೇಡಿಯೋಗಳಿದೆ. ಇದು 1928ರಲ್ಲಿದು. ಇದರಲ್ಲಿ ಬ್ಯಾಂಡ್ ಸ್ವಿಚ್ ಇಲ್ಲ. ಇದನ್ನು ಕ್ಯಾರಿ ಮಾಡೋದಕ್ಕೆ 90 ವೋಲ್ಟ್ ಬ್ಯಾಟ್ರಿ ಬೇಕಿತ್ತು. ಆಮೇಲೆ ಇದರಲ್ಲಿ ಬ್ಯಾಂಡ್ ಸ್ವಿಚ್ ಇಲ್ಲ, ನಿಮಗೆ ಅದರ ಬದಲು ಒಂದು ಬ್ಯಾಂಡ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನೀವು ಯಾವುದಾದ್ರು ರೇಡಿಯೋ ಸ್ಟೇಷನ್ ಚೇಂಜ್ ಮಾಡಬೇಕು ಅಂದರೆ ಆ ಟೈಮ್ನಲ್ಲಿ ಇದನ್ನು ಚೇಂಜ್ ಮಾಡೋದಕ್ಕೆ ಈ ಥರ ಕಾಯಿಲ್ನ ಸೇರಿಸ್ಬೇಕಾಗಿತ್ತು. ಇದು ಇನ್ನೂ ಪ್ರಿವೇಟಿವ್, ಅಂದರೆ 28ರಲ್ಲಿ ಮಾಡಿರೋದು. ಅದಾದಮೇಲೆ ಈ ಥರ ನಿಮಗೆ ಬ್ಯಾಂಡ್ ಸ್ವಿಚ್ಗಳು ಬಂದು, ಇದು 55ರಲ್ಲಿ ಬಂದಿದ್ದು. ಸೊ ಈ ಥರದ ರೇಡಿಯೋಗಳು ಸುಮಾರಿದೆ. 1928ರಿಂದ 1967ರವರೆಗೂ ನನ್ನ ಹತ್ರ ರೇಡಿಯೋಗಳಿದೆ. ರೇಡಿಯೋ ಯಾಕೆ ಆ ಕಾಲದಲ್ಲಿ ತುಂಬ ಒಂಥರ ಬೆಲೆ ಬಾಳೋ ವಸ್ತು, ಒಂದು ಮನೆಯ ಸದಸ್ಯನಂತೆ ಇತ್ತು ಅಂದರೆ ದಟ್ ವಾಸ್ ಅ ವಿಂಡೋ ಟು ದಿ ವರ್ಲ್ಡ್. ಅದು ಒಂದೇ ನಮಗೆ ಎಲ್ಲ ಹೊರಗಡೆ ವಾರ್ತೆಗಳನ್ನು ಹೇಳ್ತಾ ಇತ್ತು. ಹೀಗಾಗಿ ಮನೆಯಲ್ಲಿ ಯಾರಾದರೂ ಮನೇಲಿ ರೇಡಿಯೋ ಇದ್ದರೆ ಅದು ಸ್ಟೇಟಸ್ ಸಿಂಬಲ್ ಆಗಿರೋದು. ನನಗೆ ಯಾಕೆ ರೇಡಿಯೋ ಇಷ್ಟ ಆಯಿತು ಅಂದರೆ, ನಮ್ಮ ಮನೇಲಿ ರೇಡಿಯೋ ಇರಲಿಲ್ಲ. ಯಾರ್ದೋ ಮನೆಯಲ್ಲಿ ಹೋಗಿ ರೇಡಿಯೋ ಕೇಳಿದ್ರೆ ಅವ್ರು ಹೊಡೆದು ಕಳಿಸ್ತಾಯಿದ್ರು. ಆ ನೋವಿತ್ತು, ಯಾಕೆ ನಾನು ಒಂದು ದಿನ 100 ರೇಡಿಯೋ ಇಟ್ಕೋತೀನಿ ಅಂತ. ಆ ನೋವಿಗೆ ಅನಿಸುತ್ತೆ ನಾನು ಈ ರೇಡಿಯೋಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ಈಗ ನನ್ನ ಹತ್ರ ಸುಮಾರು 262 ರೇಡಿಯೋಗಳಿದೆ. ಎಲ್ಲ ರೇರ್ ರೇಡಿಯೋಸ್ ಅನ್ಬೇಕು, ಅಂದರೆ ರೆಗ್ಯುಲರಾಗಿ ಸಿಗೋ ರೇಡಿಯೋಗಳೆಲ್ಲ ಎಲ್ಲ ವಿಶೇಷವಾದ ರೇಡಿಯೋಗಳು. ಪ್ರತಿ ರೇಡಿಯೋ ಹಿಂದೆ ಒಂದೊಂದು ಕತೆ ಇರುತ್ತೆ. ಯಾಕೆಂದರೆ ರೇಡಿಯೋಗೆ ತುಂಬ ಬೆಲೆ ಇತ್ತು ಆ ಟೈಮ್ನಲ್ಲಿ. ಕೆಲವೊಂದು ರೇಡಿಯೋಗಳು 65ರಲ್ಲಿ, ನೀವು 64ರಲ್ಲಿ ಒಂದು ಚಿಕ್ಕ ರೇಡಿಯೋಗೆ 350 ರೂಪಾಯಿ ಬೆಲೆ ಇತ್ತು. ಅದೇ ಟೈಮ್ನಲ್ಲಿ 350 ರೂಪಾಯಿ ಆ ಜಾಗದಲ್ಲಿ ಕೊಟ್ಟಿದ್ದರೆ ಅವ್ರಿಗೆ 30-40 ಸೈಟ್ ಸಿಗ್ತಾಯಿತ್ತು. ಹೀಗಾಗಿ ಆ ರೇಡಿಯೋಗಳೇನು ಆ ಟೈಮ್ನಲ್ಲಿ ಪಾಪ ಕಷ್ಟಪಟ್ಟು ತೊಗೊಂಡವರು ಈಗೇನಾಗಿದೆ ಅವನ್ನೆಲ್ಲ ಸ್ಕ್ರ್ಯಾಪ್ ಮಾಡಿಬಿಟ್ಟಿದ್ದಾರೆ, ಅದನ್ನೆಲ್ಲ ಗುಜರಿಗೆ ಹಾಕಿಬಿಟ್ಟಿದ್ದಾರೆ. ಅದನ್ನು ತಪ್ಪಿಸ್ಬೇಕು, ಮುಂದಿನ ಪೀಳಿಗೆಗೆ ರೇಡಿಯೋಗಳು ಹೇಗಿರುತ್ತೆ ಅಂತ ತೋರಿಸ್ಬೇಕು ಅನ್ನೋದಕ್ಕೆ ಇದೊಂದು ಚಿಕ್ಕ ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಂ ಅಂತ ಮಾಡಿದ್ದೀನಿ. ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದೀನಿ. ಈಗ ತೋರಿಸೋ ರೇಡಿಯೋ ಬಂದು ಈ BC 5151B ಅಂತ. ಅದನ್ನು ಒಬ್ಬರು ಹೈಸ್ಕೂಲ್ ಹೆಡ್ ಮಾಸ್ಟರು ಶಿವಮೊಗ್ಗದಲ್ಲಿ 27/4/63 ಖರೀದಿ ಮಾಡಿದರು. 350 ರೂಪಾಯಿ. ನೀವು ಕಲ್ಪನೆ ಮಾಡ್ಕೋಬೋದು,
₹350 ಒಬ್ಬ ಹೈಸ್ಕೂಲ್ ಹೆಡ್ ಮಾಸ್ಟ್ರಿಗೆ ಕೊಡಬೇಕು ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಆವಾಗ ಅವ್ರದ್ದು ಸ್ಯಾಲ್ರಿ ₹20 ₹17 ₹20 ಇತ್ತು ಅಂತೆ. ಅಂದರೆ ಎಷ್ಟು ಬೆಲೆ ಬಾಳೋ ರೇಡಿಯೋಗಳನ್ನ ಆ ಟೈಮ್ನಲ್ಲಿ ತೊಗೊಂಡಿದ್ರು. ಯಾಕೆ ಅಂದರೆ ಅದರಿಂದನೇ ಎಲ್ಲ ಪ್ರಪಂಚದ ಎಲ್ಲ ಸುದ್ದಿಗಳು ಎಲ್ಲ ಗೊತ್ತಾಗ್ತಾ ಇರೋದು. ಇದು ಬಂದು ಪೈಲಟ್ G774B ಅಂತ ಇಂಗ್ಲೆಂಡ್ ಅಮೆರಿಕದ್ದಿದು 1936ರಲ್ಲಿ ಮಾಡಿರೋದು. ಇದಕ್ಕೆ ಆ ಟೈಮ್ನಲ್ಲಿ ಟೂಮ್ ಸ್ಟೋನ್ ರೇಡಿಯೋ ಅಂತಿದ್ರು. ಇದರಲ್ಲಿ ಈ ಥರ ಡೈಲ್ ಇದೆ, ಡೈಲ್ನಲ್ಲಿ ರೇಡಿಯೋ ಸ್ಟೇಷನ್ಗಳ ಹೆಸರಿದೆ. ಒನ್ ಟೈಮ್ನಲ್ಲಿ 36ರಿಂದ 70ವರೆಗೂ 7,000 ರೇಡಿಯೋ ಸ್ಟೇಷನ್ಗಳಿದ್ದು, ಶಾರ್ಟ್ ವೇವು, ಮೀಡಿಯಮ್ ವೇವ್ 4,000 ಸ್ಟೇಷನ್ಗಳಿತ್ತು. ಇವತ್ತು ಅವೆಲ್ಲ ಬರೀ 100ರಲ್ಲಿ ಬಂದುಬಿಟ್ಟಿದೆ. ಯಾಕಂದರೆ ಇಂಟರ್ನೆಟ್ ಬಂದಮೇಲೆ ಎಲ್ಲ ರೇಡಿಯೋ ಸ್ಟೇಷನ್ಗಳನ್ನ ಮೂವ್ ಮಾಡಿದ್ದಾರೆ. ಈಗ ಈ ರೇಡಿಯೋಗಳಲ್ಲಿ ಬರೋದು ಮೀಡಿಯಮ್ ವೇವ್, ಶಾರ್ಟ್ ವೇವ್ ಮಾತ್ರ. ಮಾನಸಿಕ ಪರಿಣಾಮಗಳು. ಇದು ಆಕಾಶವಾಣಿ ಬೆಂಗಳೂರು. ಈ ಟೈಮ್ನಲ್ಲಿ ಈ ಥರ ರೇಡಿಯೋಗಳಲ್ಲಿ ಇಡೀ ಬೆಂಗಳೂರಿನಲ್ಲಿ ಆಕಾಶವಾಣಿ ಕೇಳ್ತಾ ಇರೋರು ಬಹುಶಃ 100ಕ್ಕಿಂತ ಕಡಿಮೆ ಜನ. ಯಾಕಂದರೆ ಎಲ್ಲರೂ ವಾಟ್ಸಪ್ನಲ್ಲಿರ್ತಾರೆ, ಯೂಟ್ಯೂಬ್ನಲ್ಲಿರ್ತಾರೆ, ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿರ್ತಾರೆ. ಹೀಗಾಗಿ ರೇಡಿಯೋ ಕೇಳೋರು ತುಂಬ ಕಡಿಮೆ ಆಗಿದ್ದಾರೆ. FM ಸ್ಟೇಷನ್ಗಳು ಬಂದಿದೆ, ಬಟ್ ನನ್ನ ಹತ್ರ ಇರೋ ಯಾವುದೇ ರೇಡಿಯೋಗಳಲ್ಲಿ FM ಬರೋಲ್ಲ. ಯಾಕಂದರೆ ಇದೆಲ್ಲ FM ಬರೋಕ್ಕಿಂತ ಮುಂಚೆ 67ಕ್ಕಿಂತ ಇರೋ ರೇಡಿಯೋಗಳು. ಹೀಗಾಗಿ ಇದರಲ್ಲಿ FM ಬರೋಲ್ಲ. ಬಟ್ ಏನು ಅಂದರೆ ಅದೊಂಥರ ಖುಷಿ ನಮಗೆ. ಇದು ಕೇರಳ ಮಹಾರಾಜರದು, ಪ್ರಮುಖರು ರಾಯಲ್ ಫ್ಯಾಮಿಲಿ, ಪದ್ಮನಾಭ ವರ್ಮ ಅಂತ. ಅವರು ಲಾಸ್ಟ್ ಇಯರ್ ತೀರ್ಕೊಂಡ್ರು. ಅವರು ಈ ಥರ ಬಂದಿತ್ತು. ಇದು ನಾನು ರೆಡಿ ಮಾಡಿ ಈ ಥರ ಮಾಡಿದ್ದು. ನಾವು ರಿಸ್ಟೋರ್ ಮಾಡ್ತೇನೆ, ರಿಪೇರಿ ಮಾಡಲ್ಲ. ರಿಸ್ಟೋರ್ ಅಂದರೆ ಅದೆಲ್ಲ ಹೊರಗಡೆಯಿಂದ ಎಲ್ಲ ಪಾರ್ಟ್ಸ್ ತರಿಸಿ ಒರಿಜಿನಲ್ ಹುಡುಕಾಡಿ. ಕೆಲವೊಬ್ರು ಇದ್ದಾರೆ, 1400 ಜನ ಇದ್ದಾರೆ ಇಡೀ ಜಗತ್ತಿನಲ್ಲಿ. ನಿಮ್ಮದೆಲ್ಲ ಒಂದು ಫೋರಮ್ ಇದೆ. ಒಂಥರ ಹುಚ್ಚರೇ ನಾವು, ಎಲ್ಲ ಹಂಚ್ಕೋತೀವಿ. ಅವ್ರ ಹತ್ರ ಇದ್ರೆ ನನಗೆ ಹೇಳ್ತಾರೆ, ಅವರು ಅಡ್ವೈಸ್ ಮಾಡ್ತಾರೆ. ಹೀಗಾಗಿ ಒಂದು 60,000 ಖರ್ಚು ಮಾಡಿ ರೆಡಿ ಮಾಡಿದೆ. ಅವರು ಮಹಾರಾಜರು ಮತ್ತೆ ನನಗೆ ಗಿಫ್ಟ್ ಮಾಡಿ ನಿಮ್ಮ ಮ್ಯೂಸಿಯಮ್ನಲ್ಲಿ ಇಟ್ಕೊಳ್ಳಿ ಅಂತ ಕೊಟ್ಟರು ಇದನ್ನು. ಹೀಗಾಗಿ ಇದು ಒಂಥರ ತುಂಬ ಆತ್ಮೀಯ ರೇಡಿಯೋ ನನಗೆ.